ಕೊಡಗು ಲೋಕಾಯುಕ್ತ ಇಲಾಖೆ ವತಿಯಿಂದ ಸೋಮರ್ಪೇಟೆಯ ತಹಶೀಲ್ದಾರ್ ಕಚೇರಿಯಲ್ಲಿ ಬುಧವಾರ ಸಾರ್ವಜನಿಕರಿಂದ ಲೋಕಾಯುಕ್ತ ಕಾಯ್ದೆ ಅಡಿ ಪುಕಾರು ಅರ್ಜಿಗಳನ್ನು ಸ್ವೀಕಾರ ಮಾಡಲಾಯಿತು. ಲೋಕಾಯುಕ್ತ ನಿರೀಕ್ಷಕರಾದ ವೀಣಾ ಅವರು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿದರು. ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ 17 ಅರ್ಜಿಗಳು ಸಲ್ಲಿಕೆಯಾದವು. ಸೋಮರ್ಪೇಟೆ ತಾಲೂಕು ಕಚೇರಿಯ ಕಂದಾಯ ಇಲಾಖೆ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಭೂಮಾಪನ ಇಲಾಖೆ, ಸೆಸ್ಕ್, ಅಬಕಾರಿ, ಪರಿಸರ ಮತ್ತು ಕೊಳಚೆ ನೀರು ನಿರ್ಮೂಲನಾ ಮಂಡಳಿ ಸೇರಿದಂತೆ ಹಲವು ಇಲಾಖೆಗಳ ಕಾರ್ಯವೈಖರಿಗಳ ವಿರುದ್ಧ ಕುರಿತು ಸಾರ್ವಜನಿಕರು ಅಹವಾಲು ಸಲ್ಲಿಸಿದರು. ಡಿಸಿ ಸ್ಮಶಾನಕ್ಕಿಂತ ರಿಸರ್ವ್ ಮಾಡಿದ್ದಾರೆ. ಆದರೆ ಆ 184 ಎಲ್ಲಿ ಅಂತೇಳಿ ಅದನ್ನ ಹದ್ದುಬಸ್ತು ಕರೆಕ್ಟಾಗಿ ಆಗಿಲ್ಲ. ಇವ್ರು ಹೇಳಿದ್ರೆ ನಮ್ಮ ಮನೆ ಮುಂದೆ ಬಂದು ಎಣ್ಣೆಲ್ಲ ಹಾಕ್ತಾ ಇದ್ದಾರೆ. ನವೀನ್ ಕುಮಾರ್ದು ಆರೋಗ್ಯ ಕೃಷಿ ರಿಪೋರ್ಟಿಂಗ್ ನವೀನ್ ಬುದ್ಧಿ ಮನೆ ಹತ್ರನೇ ಬರ್ತದೆ ಅಂತಿದ್ರೆ ಚೇಂಜ್ ಏನು ಸ್ಕೆಚ್ ಆಗಿರ್ತದಪ್ಪ, ಇದು ಸ್ಕೆಚ್ ಆಗಿರ್ತದೆ. ಆ ಸ್ಕೆಚಲ್ಲಿ ಬಿಟ್ಟು ಅಲ್ಲೇ ಮೂಲ ಮಂಜೂರಾತಿ ಕಡತ ಲಭ್ಯತೆ ಕಂಡು ಬಂದಿರುವುದಿಲ್ಲ. ಆದುದರಿಂದ ನಿಮಗೆ ಮಂಜೂರಾತಿ ಕಡತದ ಯಥಾನಕಲನ್ನು ನೀಡಲು ಕಾರಣ ಆದರೆ ಅವಕಾಶ ಇಲ್ಲ. ಇನ್ನೊಂದು ಅರ್ಥ, ನಿಮ್ಮ ಅಂಶ ನಿಮಗೆ ತಿಳಿಯಬಡಿಸಿ ನಿಮ್ಮ ಅರ್ಜಿಯನ್ನು ವಿಲೇಪಡಿಸಿ. ಅವಕಾಶ ಲಭ್ಯವಿರುವುದಿಲ್ಲ ನಮ್ಮಲ್ಲಿ ಕಡತ ಇಲ್ಲ ಅಂತ ಹೇಳಿ ಲಭ್ಯತೆ ಇಲ್ಲ ಅಂತ ಅರ್ಥ ಬೇರೆ ಅರ್ಥ. ಕನ್ನಡದಲ್ಲಿ ಯಾವ ಡಿಕ್ಷನರಿ ತಗೊಂಡು ತೋರಿಸಿ ಲಭ್ಯವಿಲ್ಲ ಅಂತ ಕೊಡಿ. ಈಗ ಅವ್ರು ಹಿಂಬರ ಕೊಟ್ಟಿದ್ದಾರಲ್ಲ, ನಾನು ಎ ಸಿಗೆ ಹೋಗಿದ್ದೀನಿ ಮೇಡಮ್. ಈಗ ಅವ್ರ ಹಿಂಬರ ನಿಮಗೆ ಸಂಬಂಧಿತ ಕಾಣ್ತಾ ಇಲ್ಲ, ನೀವು ಅವ್ರ ಜೊತೆ ವಾದನಗಳಲ್ಲಿ ಆಗ್ತಾ ಇಲ್ಲ. ಅವ್ರ ಮೇಲಿನ ಅಧಿಕಾರಿಗಳು ಇರ್ತಾರೆ, ಅಲ್ಲಿ ಅಪೀಲ್ ಹೋಗಿ ಅದೇ ಅಪೀಲ್ ಹೋಗಿ ಈ ಥರ ಕೊಟ್ಟಿದ್ದಾರೆ, ಸರಿ ಇಲ್ಲ ಅಂತ ಎಸಿ ಅಪೀಲ್ ಮಾಡ್ಕೊಳ್ಳಿ. ಈಗ ಏನಿದೆ ಅದು ಏನೇ ಹೇಳ್ತಾರೆ. ಏನಿದೆ ಫಾರ್ ಎಕ್ಸಾಂಪಲ್ ಸುಮಾರು 85 ದಿನಗಳ ಆದ ನಂತರ ಉತ್ತರವನ್ನು ನಾವು 2008ರ ಸರ್ಕ್ಯುಲರ್ ಪ್ರಕಾರ ಉತ್ತರ ಕೊಡ್ತಾ ಇದ್ದಾರೆ. ಇದು ನೀವು ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಅಂತ ತಹಶೀಲ್ದಾರ್ ಸರ್ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಎ ಸಿ ಅವ್ರ ಹತ್ರ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ಬಟ್ ಮತ್ತೆ ಮತ್ತೆ ಅದನ್ನು ಬೇರೆ ಬೇರೆ ಅಪ್ಲಿಕೇಶನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವನು ಆ್ಯಕ್ಟ್ ಓದಿರಲ್ಲಪ್ಪ. ಹೌದು, ಇವನು ಆ್ಯಕ್ಟ್ ಹಾಕಿದಾಗ ನಮಗೆ ಬರೀತಾರೆ. ಹೌದು ಸರ್, ಹೌದು. ಸ್ವಲ್ಪ ಆ್ಯಕ್ಟ್ ಹಾಕಿ ಕರೆಕ್ಟ್ ಆ್ಯಕ್ಟ್ ಏನು ಹೇಳುತ್ತೆ ಆ ಥರ ಕೇಳಿ ಕೊಡ್ತೀವಿ ನಾವು. ಇದೆ ಮೇಡಮ್, ಅಕ್ರಮವಾಗಿ ಹೊಡೆದಿದ್ದಾರೆ ಮತ್ತು ರಾತ್ರಿ ಹೊತ್ತು ಬ್ರೇಕರ್ ಮಾಡ್ತಾರೆ, ರೂಲ್ಸ್ ವೈಲೇಷನ್ ಮಾಡ್ತಿದ್ದಾರೆ. ಮತ್ತು ರಸ್ತೆ ಎಲ್ಲ ಕಿತ್ತೋಗಿದೆ. ಬ್ಲಾಸ್ಟಿಂಗ್ ಒಂದು ಲಿಮಿಟ್ ಇಲ್ಲ ಮೇಡಮ್. 100 ಗಂಟೆ ಬ್ಲಾಸ್ಟಿಂಗ್ ಮಾಡ್ತಾರೆ. ತುಂಬ ಹಾಳಾಗಿದೆ ಗೋಡೆ, ಧೂಳು ಜಾಸ್ತಿ ಆಗಿದೆ, ಮನೆಗಳು ಗೋಡೆಗಳೆಲ್ಲ ಪ್ಯಾಕ್ ಆಗಿದೆ. ಕೇಳಿದರೆ ಏನು ಮಾಡ್ತಾರೆ. ನಂತರ ಲೋಕಾಯುಕ್ತ ನಿರೀಕ್ಷಕರಾದ ವೀಣಾ ಅವರು ಮಾತನಾಡಿ, ಸಾರ್ವಜನಿಕರು ದೂರು ಸಲ್ಲಿಸುವಾಗ ಸಮರ್ಪಕ ದಾಖಲೆಯನ್ನು ಇಟ್ಟುಕೊಳ್ಳಬೇಕು. ತಾವು ಸಲ್ಲಿಸಿದ ಅರ್ಜಿ ವಿಲೇವಾರಿಯಾಗದಿರುವ ಕುರಿತು ಸಮರ್ಪಕ ಮಾಹಿತಿಯನ್ನು ಒದಗಿಸಬೇಕು. ಮೌಖಿಕ ಹೇಳಿಕೆಗಳನ್ನು ದೂರುಗಳೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಲಿಖಿತ ಹಾಗೂ ಸ್ಪಷ್ಟವಾದ ಮಾಹಿತಿಯನ್ನು ನೀಡಬೇಕು. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ವೈಯಕ್ತಿಕ ಆರೋಪ ಪ್ರತ್ಯಾರೋಪ ಮಾಡಬಾರದು. ಸಮರ್ಪಕ ದಾಖಲೆ ನೀಡಿದರೆ ಕ್ರಮ ಕೈಗೊಳ್ಳಲು ಸಾಧ್ಯವಿದೆ ಎಂದರು. ತಾಲೂಕಿನ ಮುಳ್ಳೂರು ಕೆರೆಯ ಜಾಗ ಒತ್ತುವರಿ, ನೇರುಗಳಲೆ ಪಂಚಾಯಿತಿ ವ್ಯಾಪ್ತಿಯ ಯಲಕನೂರಿನಲ್ಲಿ ನಡೀತಾ ಇರುವ ಗಣಿಗಾರಿಕೆ, ಸ್ಮಶಾನ ಜಾಗ ಕಾಯ್ದಿರಿಸುವಿಕೆ, ಕಾಫಿ ಪಲ್ಪರ್ ನೀರನ್ನು ಹೊಳೆಗೆ ಬಿಡ್ತಾ ಇರುವ ಕುರಿತು ದೂರುಗಳು ಸಲ್ಲಿಕೆಯಾದವು. ಆಮೇಲೆ ಅವರು ನಾವು ಕೊಟ್ಟಿಲ್ಲ, ಅದಕ್ಕೆ ಒಂದು ಜಾಗ ಹೆಸರು ನಂಬರ್ ಬರಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ.
ಇವರಿಗೆ ಕಂಪ್ಲೇಂಟ್ ಮಾಡಿದ್ರು ಲೋಕಾಯುಕ್ತ ಕೊಡೋದ್ರೆ ಕೊಡಿ ಅಂತ ಇವರೇ ಇವ್ರದ್ದು 125 125 ದರ್ಖಾಸ್ತು ರಸ್ತಿ ಕಳಿಸ್ಕೊಟ್ಟಾರೆ. ದರ್ಖಾಸ್ತು ಮಂಜೂರಾಗಿದೆ. ಇವರ ಅನುಭವ ಚೇಂಜಸ್ ಆಗಿದೆ. ಅನುಭವ ಚೇಂಜಸ್ ಆಗಿದೆಯಾ? ಅನುಭವ ಚೇಂಜಸ್ ಆಗಿದೆ. ಇವರು ಸರ್ವೇರು ನಿಮ್ಮ ಜಾಗ ಅಂತ ಕೊಟ್ಟಿದ್ದಾರೆ. ಅದನ್ನೇ ಮೇಡಮ್, ಸರ್ವೇರ್ ಪ್ರೈವೇಟ್ ಸರ್ವೇರ್ಗೆ ಅಲಾಟ್ಮೆಂಟ್ ಆಗಿದೆ ಮೇಡಮ್ ಆನ್ಲೈನ್. ಪ್ರೈವೇಟ್ ಸರ್ವೆ ಮಾಡಿದ್ದಾರೆ. ಅಲ್ಲ ಹಿಂದೆ ಈಗ ಸ್ಟ್ರೈಕ್ ಹಿಂದೆ ಪಡೆದು ತದನಂತರದಲ್ಲಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಈ ಹಿಂದೆ ನಡೆದಂತಹ ಸಭೆಯ ನಡಾವಳಿ, ತದನಂತರ ನಾವು ಪ್ರತಿಯೊಂದು ಅರ್ಜಿ ಮೇಲೆ ಏನೆಲ್ಲ ಕ್ರಮವನ್ನು ಮಾಡ್ತೀವಿ ಆ ಕ್ರಮ ಪ್ರತಿಯೊಂದು ಅರ್ಜಿದಾರರಿಗೆ ಇಬ್ಬರವನ್ನು ನಾವು ರವಾನೆ ಮಾಡಬೇಕಾಗ್ತದೆ. ಮತ್ತು ಏನು ಅರ್ಜಿದಾರರಿಗೆ ಇಬ್ಬರವನ್ನು ನಾವು ಕೊಡ್ತೀವಿ ಅದೇ ಇಬ್ಬರದ ಪ್ರತಿಯನ್ನು ನಾವು ಅಡಕಗೊಳಿಸಿ ಮಾನ್ಯ DYSP ಸರ್ ಅವರು ಲೋಕಾಯುಕ್ತ ಅವರು ಕೂಡ ನಾವು ಸಲ್ಲಿಸಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಈ ಹಿಂದೆ ಏನು ನಾವು ಬಳಸಲಿಲ್ಲ ಅದನ್ನು ತಮಗೆ ನಾವು ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ನೀವೇನು ಡೈರೆಕ್ಷನ್ ಕೊಡ್ತೀವಿ ಅದನ್ನು ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದುವರೆಗೆ ಸಭೆಯನ್ನು ನಡೆಸಿಕೊಟ್ಟಂಥ ಶ್ರೀಮತಿ ವೀಣಾ ಮೇಡಮ್ ಅವರಿಗೆ ತಮಿಳು ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ. ಬಹುತೇಕ ದೂರುಗಳು ಕಂದಾಯ ಮತ್ತು ಭೂಮಾಪನ ಇಲಾಖೆಗೆ ಸಂಬಂಧಪಟ್ಟಿದ್ದು, ಜಾಗ ದುರಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲವೆಂದು ದೂರುದಾರರು ಇಲಾಖೆಯೊಂದಿಗೆ ಮನವಿ ಮಾಡಿಕೊಂಡರು. ತೋಟಗಾರಿಕೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ 4 ವರ್ಷಗಳು ಕಳೆದರೂ ನಿವೃತ್ತಿ ವೇತನ ದೊರೆತಾ ಇಲ್ಲವೆಂದು ರವಿಕುಮಾರ್ ಅವರು ಮನವಿ ಮಾಡಿದರು. ಸಭೆಯಲ್ಲಿ ತಹಶೀಲ್ದಾರ್ KK ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು.